ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ಈ ವ್ಲಾಗ್ ತುಂಬಾ ಸ್ಪೆಷಲ್ಲು. ಯಾಕಂದರೆ ಒಂದು ಒಳ್ಳೆ ರೆಸಿಪಿ ಜೊತೆಗೇ ನಿಮಗೆ ಲಾಕ್ಡೌನಲ್ಲಿ ತುಂಬ ಹೆಲ್ಪ್ ಆಗ್ಬೋದಾದಂಥ ಒಂದು ಕಂಟೆಂಟ್ನ ತೋರಿಸ್ತಾ ಇದ್ದೀನಿ. ಏನಂದರೆ ಹಸ್ಬೆಂಡ್ನ ಅಥವಾ ಮಗನ್ನ ಹೇರ್ ಕಟ್ ಹೇಗೆ ಮಾಡೋದು ಅಂತ. ಈಗ ಲಾಕ್ಡೌನಲ್ಲಿ ಕೆಲವೊಂದು ಬಾರ್ಬರ್ ಶಾಪ್ಸ್ ಓಪನ್ ಇದ್ದರೂ ಕೂಡ ಹೇರ್ ಸಲೂನ್ಸು ಹೋಗೋದು ಸೇಫ್ ಅಲ್ವೇ ಅಲ್ಲ, ಮನೆಯಲ್ಲೇ ಮಾಡೋದು ತುಂಬಾ ಸೇಫು. ಮೊದಲಿಗೆ ಹ್ಯಾಂಡ್ ಸ್ಯಾನಿಟೈಸರ್ನ ಯೂಸ್ ಮಾಡಿಬಿಟ್ಟು ನೀವು ಹೇರ್ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನು ಹೇಗೆ ಹೇರ್ ಕಟ್ ಮಾಡ್ತಿದ್ದೀನಿ ಕಾರ್ತಿಕ್ದು ಅಂತ ತೋರಿಸ್ತಿದ್ದೀನಿ. ಫಸ್ಟ್ ಟೈಮ್ ನಾನು ಒಂದು 2-3 ಮಂತ್ಸ್ ಬ್ಯಾಕ್ ಮಾಡಿದ್ದೆ ಕಾರ್ತಿಕ್ದು ಹೇರ್ ಕಟ್ಟು. ಅದು ಅಷ್ಟೊಂದು ಚೆನ್ನಾಗಿ ಆಗಿರಲಿಲ್ಲ, ಅಂದರೆ ಓಕೆ ಆ್ಯಾವ್ರೇಜ್ ಹೇರ್ ಕಟ್ ಅಂತ ಹೇಳ್ಬೋದು. ಬಟ್ ಈ ಸತಿ ನಾನು ಟ್ಯುಟೋರಿಯಲ್ಲೆಲ್ಲ ನೋಡಿಕೊಂಡು ನೀಟಾಗಿ ಹುಷಾರಾಗಿ ಮಾಡಿದೆ, ಸ್ವಲ್ಪ ಬೆಟರಾಗಿ ಬರಲಿ ಅಂತ. ಸೊ ಚೆನ್ನಾಗಿ ಔಟ್ಪುಟ್ ಚೆನ್ನಾಗಿ ಬಂದಿದ್ದರಿಂದ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಿದ್ದೀನಿ, ಸೊ ದಟ್ ನೀವು ಕೂಡ ಈ ಹೇರ್ ಕಟ್ನ ಫಾಲೋ ಮಾಡ್ಬೋದು ಮನೆಯಲ್ಲಿ. ಹಣ ಕೂಡ ಉಳಿಯುತ್ತೆ, ಸೇಫ್ಟಿ ಕೂಡ ಎಲ್ಲದ ಕಡೆಯಿಂದನೂ ತುಂಬ ಒಳ್ಳೆಯದು. ಮೊದಲಿಗೆ ಕಾರ್ತಿಕಿಗೆ ನಾನು ಎಲ್ಲಿ ಅವರು ಕ್ರಾಪ್ ತೆಗಿತಾರೆ ಅಂತ ಅಲ್ಲಿ ತೆಗ್ಸಿ ಅಲ್ಲಿಂದ ನಾನು ಒಂದು ಜುಟ್ಟನ್ನ ಹಾಕ್ಕೊಂಡಿದ್ದೀನಿ ಮೇಲ್ಗಡೆ, ಅಡ್ಡ ಬರಬಾರ್ದು ಅಂತ. ನೀವೊಂದು ಯಾವುದಾದ್ರೂ ಕ್ಲಿಪ್ ಇದ್ದರೆ ಅದನ್ನು ಕೂಡ ಹಾಕ್ಬೋದು. ಈಗ ಎಲ್ಲ ಸೆಂಟರಲ್ಲಿರೋ ಕೂದಲೆಲ್ಲ ಮೇಲಿರೋದ್ರಿಂದ ಸೈಡಲ್ಲಿರೋ ಕೂದಲನ್ನು ನಾನು ಟ್ರಿಮ್ಮರ್ನ ಯೂಸ್ ಮಾಡಿ ಟ್ರಿಮ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು ಸೆಟ್ಟಿಂಗ್ ನಂಬರ್ 5ಗೆ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸುತ್ತಲೂ ನಾನು ಇದೇ ರೀತಿ ಟ್ರಿಮ್ಮರಿಂದ ಸೆಟ್ಟಿಂಗ್ ನಂಬರ್ 5 ಯೂಸ್ ಮಾಡಿ ಪೂರ್ತಿ ಕೂದಲನ್ನು ನಾನು ಟ್ರಿಮ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಈ ಹೇರ್ ಕಟ್ಟಲ್ಲಿ ಕತ್ರಿ ಯೂಸೇಜು ತುಂಬಾ ಕಡಿಮೆ, ಜಸ್ಟ್ ಸೆಂಟರ್ ಪಾರ್ಟಿಗೆ ಮಾತ್ರ ನಾನು ಟ್ರಿಮ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದೀನಿ. ಸೊ ಇದರಿಂದ ಫಾಸ್ಟಾಗಿ ಕೂಡ ಆಗುತ್ತೆ, ನೀಟಾಗಿ ಕೂಡ ಬರುತ್ತೆ. ಹಾಗೆ ತುಂಬ ದಿನ ಹೇರ್ ಕಟ್ ಮಾಡೋದು ಬೇಡ, ಯಾಕಂದರೆ ಸ್ವಲ್ಪ ಶಾರ್ಟಾಗಿರುತ್ತೆ ಸುತ್ತಲೂ, ಕಣ್ಣು ಹತ್ರ ಅಡ್ಡಡ್ಡ ಬರೋದಿಲ್ಲ. ತುಂಬ ದಿನ ಉದ್ದ ಆಗೋವರೆಗೂ ವೆಯ್ಟ್ ಮಾಡ್ಬೋದು. ಒಂದು 2-3 ಮಂತ್ಸ್ ಅಂತೂ ಚಿಂತೆ ಇರೋದಿಲ್ಲ ನೆಕ್ಸ್ಟ್ ಹೇರ್ ಕಟ್ವರೆಗೂ. ಸೊ ನಾನು ನೀವು ನೋಡ್ತಿರೋ ಹಾಗೇ ಕಂಪ್ಲೀಟಾಗಿ 5 ನಂಬರ್ಗೆ ಇಟ್ಕೊಂಡು ಈ ರೀತಿ ಸುತ್ತಲೂ ಟ್ರಿಮ್ ಮಾಡಿದ್ದೀನಿ, ಎಕ್ಸೆಪ್ಟ್ ಸೆಂಟರ್ ಪಾರ್ಟ್. ಈಗ ಸೆಟ್ಟಿಂಗ್ ನಂಬರ್ 3ಗೆ ಇಟ್ಕೋತಾ ಇದ್ದೀನಿ, ಅಂದರೆ 5. ನೀವು ಇನ್ನೂ ಸ್ವಲ್ಪ ಉದ್ದ ಬೇಕು ಅಂದರೆ ಸೆಟ್ಟಿಂಗ್ ನಂಬರ್ನ ಜಾಸ್ತಿಗೆ ಇಟ್ಕೋಬೋದು ಟ್ರಿಮ್ಮರಲ್ಲಿ. ಇನ್ನು ಇದೇ ಥರ ಶಾರ್ಟ್ ಬೇಕಂದರೆ ನಾನು ಹೇಳಿದ ಸೆಟ್ಟಿಂಗ್ನೇ ಫಾಲೋ ಮಾಡಿ. ನಿಮಗೆ ನೋಡಿದ್ರೆ ಐಡಿಯಾ ಬರುತ್ತೆ, ನಿಮಗೆ ಎಷ್ಟು ಏನು ಬೇಕು ನೋಡಿಕೊಂಡು ನೀವು ಚೇಂಜಸ್ ಮಾಡ್ಕೋಬೋದು. ಈ ಸೆಟ್ಟಿಂಗ್ ನಂಬರ್ 3 ಇಟ್ಕೊಂಡು ನಾನು ಬಾಚಣಿಕೆ ರೆಫರೆನ್ಸ್ ಇಟ್ಕೊಂಡು ಕಿವಿಯಿಂದ ಕಿವಿಗೆ ಒಂದು ಸ್ಟ್ರೇಟ್ ಲೈನ್ ಥರ ನಾನು ಮಾಡ್ಕೊಂಡಿದ್ದೀನಿ. ಇದರಿಂದ ಕೆಳಗಡೆ ಮಾತ್ರ ನಂಬರ್ 3 ಇದೆ. ಈಗ ಅರ್ಧದಿಂದ ಮೇಲೆ ನಂಬರ್ 5 ಇದೆ. ನಾನು 2 ಮಧ್ಯ ಅಂದರೆ 4 ನಂಬರ್ ಸೆಟ್ಟಿಂಗ್ ಇಟ್ಕೊಂಡು ಎರಡೂ ನಾನು ಕಂಬೈನ್ ಮಾಡ್ತಿದ್ದೀನಿ, ಓವರ್ಲ್ಯಾಪ್ ಮಾಡ್ತಾಯಿದ್ದೀನಿ. ಇದರಿಂದ 3, 4, 5 ಅಂದರೆ ಕಡಿಮೆಯಿಂದ ಜಾಸ್ತಿ ಆಗೋ ಥರ ಎಫೆಕ್ಟ್ ಕೊಡುತ್ತೆ. ಹಿಂದ್ಗಡೆಯಿಂದ ಕೂದಲು ಲೈಟಾಗಿ ಬುಷಿಯಾಗಿ ಕಾಣುತ್ತೆ, ನೀಟಾಗೂ ಕಾಣುತ್ತೆ, ಸಲೂನಲ್ಲಿ ಮಾಡಿರೋ ಥರ. ಸೊ ಈಗೆಲ್ಲನೂ ಕಂಬೈನ್ ಮಾಡಿದ್ದಾಗಿದೆ. ಸೆಂಟರ್ ಪಾರ್ಟ್ನ ಈಗ ನಾನು ಟ್ರಿಮ್ ಮಾಡ್ತಾಯಿದ್ದೀನಿ. ತುಂಬಾ ಬೇಗ ಆಗುತ್ತೆ ಈ ಹೇರ್ ಕಟ್ಟು. ಈಗ ನಾನು ಸೆಂಟರಲ್ಲಿ ಕಟ್ಕೊಂಡಿದ್ದ ಜುಟ್ಟನ್ನ ಬಿಚ್ಚಿಬಿಟ್ಟು ನೀಟಾಗಿ ಬಾಚ್ಕೋತಿದ್ದೀನಿ. ಬಾಚ್ಕೊಂಡು ನಾನು ಸಿಸರ್ನ ಯೂಸ್ ಮಾಡಿಕೊಂಡು ಹಾಫ್ ಇಂಚಷ್ಟು ಕಟ್ ಮಾಡ್ತಿದ್ದೀನಿ. 1/2 ಇಂಚ್ ಓವರಾಲ್ ಕಟ್ ಮಾಡಿ ನಾನು ಮುಂದ್ಗಡೆ ಸೈಡ್ಗೆ ಬಾಚಿ ನೋಡ್ತಾ ಇದ್ದೀನಿ ಎಷ್ಟು ಲೆಂತ್ ಇದೆ, ಕಣ್ಣಿಗೆ ಅಡ್ಡ ಬರುತ್ತಾ, ಐಬ್ರೋ ಲೆಂತ್ ಬೇಕಾ, ನಿಮಗೆ ಎಷ್ಟು ಉದ್ದ ಬೇಕು ನೋಡಿಕೊಂಡು ನೀವು ಕಟ್ ಮಾಡ್ಕೋಬೋದು. ನಾನು ಒಂದು ಅರ್ಧ ಫೋರ್ ಹೆಡ್ ಬರೋ ಅಷ್ಟು ಲೆವೆಲ್ನ ಇಟ್ಕೊಂಡು ಕಟ್ ಮಾಡ್ತಿದ್ದೀನಿ. ಹಾಗೆಯೇ ಸೈಡ್ಸಲ್ಲಿ ಏನೇ ಎಕ್ಸ್ಟ್ರಾ ಇದ್ರೂ ನೀವು ಕಟ್ ಮಾಡ್ತಾ ಹೋಗ್ಬೋದು. ಒಂದೇ ಸಲ ಜಾಸ್ತಿ ಕಟ್ ಮಾಡೋಕ್ಕೆ ಹೋಗಬೇಡಿ, ಶಾರ್ಟ್ ಮಾಡಿದ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪನೇ ಅರ್ಧ ಇಂಚ್ ಕಟ್ ಮಾಡ್ತಿದ್ರೆ ನಿಮ್ಗೆ ಐಡಿಯಾ ಬರ್ತಾ ಹೋಗುತ್ತೆ ಎಷ್ಟು ಬೇಕಾಗುತ್ತೆ ಫೈನಲಾಗಿ ಅಂತ. ನೋಡಿ ಎಷ್ಟು ಬೇಗ ಆಗ್ತಿದೆ ಹೇರ್ ಕಟ್ ಅಂತ. ಯಾಕಂದರೆ ನಾವು ಸುತ್ತಲೂ ಟ್ರಿಮ್ಮರ್ ಯೂಸ್ ಮಾಡಿ ಟ್ರಿಮ್ ಮಾಡಿರೋದ್ರಿಂದ ಸಿಸರ್ ಪಾರ್ಟು ಸೆಂಟರಲ್ಲಿ ಮಾತ್ರ ಬರ್ತಿರೋದು. ಈಗ ನಾನು ಹಾಫ್ ಇಂಚ್ ಮಾಡ್ತಾ ಈ ಲೆಂತು ಕರೆಕ್ಟಾಗಿದೆ ಅಂತ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಸೈಡಲ್ಲಿ ಕೂಡ ಎಷ್ಟು ಬೇಕು ನೋಡಿಕೊಂಡು ನಾನು ಲೈಟಾಗಿ ಟ್ರಿಮ್ ಮಾಡಿದ್ದೀನಿ. ಈಗ ಮತ್ತೆ ನಾನು ಟ್ರಿಮ್ಮರ್ನ ಯೂಸ್ ಮಾಡಿ ಶೇಪ್ ಕೊಡೋ ಟೈಮು ಫಸ್ಟು ಕಿವಿ ಕೆಳಗಡೆ ಈ ರೀತಿ ಕಾರ್ತಿಕ್ ನನಗೆ ಮಾಡಿ ಕೊಡ್ತಾ ಇದ್ದಾರೆ. ನೀವು ಕೂಡ ಮಾಡ್ಬೋದು. ನನ್ನ ಕಿವಿ ಹತ್ರ ಸ್ವಲ್ಪ ಭಯ ಆಯಿತು, ಅದಕ್ಕೆ ಅವ್ರ ಹತ್ರನೇ ಮಾಡಿಸ್ತಿದ್ದೀನಿ. ಟ್ರಿಮ್ಮರಲ್ಲಿ ಒಂದು ಮೇಲ್ಗಡೆ ಇರೋ ಒಂದು ಪಾರ್ಟ್ ತೆಗೆದ್ರೆ ಈ ರೀತಿ ಬ್ಲೇಡ್ ಥರನೇ ವರ್ಕ್ ಆಗುತ್ತೆ. ಇದು ಸ್ವಲ್ಪ ನನಗೆ ಅಷ್ಟೊಂದು ಟೆಕ್ನಿಕಾಲಿಟಿ ಗೊತ್ತಿಲ್ಲ ಇದ್ರ ಬಗ್ಗೆ.
ಈಗ ಅದೇ ರೀತಿ ನಾನು ಕಿವಿಯಿಂದ ಹಿಂದಕ್ಕೆ ಕಂಟಿನ್ಯೂ ಮಾಡ್ತಾ ಲೆವೆಲ್ ಮಾಡ್ತಾ ಇದ್ದೀನಿ. ನೀವು ಯು ಶೇಪ್ ಬೇಕಾದರೂ ಮಾಡ್ಬೋದು, ಅಂದರೆ ಸ್ವಲ್ಪ ಸಾಫ್ಟ್ ಸ್ಕ್ವೇರ್ ಅಂತಾರಲ್ಲ ಆ ರೀತಿ, ಅಥವಾ ನೀವು ಸ್ಟ್ರೇಟ್ ಸ್ಕ್ವೇರ್ ಕೂಡ ಮಾಡ್ಬೋದು. ನಾನಿವತ್ತು ಸೆಮಿ ಸ್ಟ್ರೇಟ್ ಸ್ಕ್ವೇರ್ ಮಾಡ್ತಾ ಇದ್ದೀನಿ. ಆದಷ್ಟು ಸ್ಟ್ರೇಟ್ ಲೈನ್ ಬರೋ ಥರ ನೋಡಿಕೊಂಡು ನಿಧಾನಕ್ಕೆ ಮಾಡಿದ್ರೆ ಆಯಿತು. ತುಂಬಾ ಬೇಗ ಆಗೋಗುತ್ತೆ, ತುಂಬಾ ಈಸಿ ಕೂಡ. ಸೊ ಫೈನಲಾಗಿ ಎಲ್ಲಾದರೂ ಫ್ಲೈವೇಸ್ ಇದ್ದರೆ, ಎಲ್ಲಾದರೂ ಕೂದಲಲ್ಲಿ ಇಲ್ಲಿ ಎಕ್ಸ್ಟ್ರಾ ಇದ್ದರೆ, ಉದ್ದ ಇದ್ದರೆ, ಆ ಕಡೆ ಈ ಕಡೆ ಇದ್ದರೆ ನೀವು ಲಾಸ್ಟಿಗೆ ಫೈನಲ್ ಟಚಪ್ ಕೊಡ್ಬೋದು. ಈಗ ಆಲ್ಮೋಸ್ಟ್ ಎಲ್ಲ ಹೇರ್ ಕಟ್ ಮುಗ್ದಿದೆ. ಫೈನಲಾಗಿ ಹೇಗೆ ಕಾಣಿಸ್ತಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವು ಕೂಡ ಮನೇಲಿ ನಿಮ್ಮ ಮಕ್ಕಳಿಗೆ ಅಥವಾ ಹಸ್ಬೆಂಡ್ ಮೇಲೆ ಇದನ್ನು ಟ್ರೈ ಮಾಡಿದ್ರೆ ಹೇಗಾಗಿತ್ತು ಅಂತ ನಂಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ. ತುಂಬ ಈಸಿ, ತುಂಬ ಯೂಸ್ಫುಲ್ ಅಂದ್ಕೊಂಡಿದ್ದೀನಿ ಇದು ಈ ಲಾಕ್ಡೌನಲ್ಲಿ. ಕಾರ್ತಿಕ್ ಆಫೀಸಲ್ಲಿ ಕೂಡ ಎಲ್ಲರೂ ಇಷ್ಟಪಟ್ಟರು ಅಂತ ಹೇಳ್ತಾ ಇದ್ರು ಈ ಹೇರ್ ಕಟ್ನ. ಸ್ವಲ್ಪ ಸ್ಟೈಲಿಶ್ ಆಗೂ ಕೂಡ ಇದೆ, ಹಾಗೆ ನೀಟಾಗೂ ಕಾಣುತ್ತೆ. ಈಗ ಕಾರ್ತಿಕ್ ಇನ್ನೇನು ಫ್ರೆಶ್ ಅಪ್ ಆಗಿ ಬರ್ತಾರೆ, ಅಷ್ಟರಲ್ಲಿ ನನ್ನ ನೈಟ್ ಟೈಮ್ ಸ್ಕಿನ್ ಕೇರ್ ರುಟೀನ್ನ ತೋರಿಸ್ತಾ ಇದ್ದೀನಿ. ನೈಟ್ ಟೈಮ್ ಸ್ಕಿನ್ ಕೇರ್ ರುಟೀನ್ ನಾನು ಲಾಸ್ಟ್ ವಿಡಿಯೋದಲ್ಲೇ ಪ್ರಾಮಿಸ್ ಮಾಡಿದ್ದೆ ತೋರಿಸ್ತೀನಿ ಅಂತ. ರೆಗ್ಯುಲರಾಗಿ ನಾನು ಫಾಲೋ ಮಾಡ್ತಾ ಇದ್ದೀನಿ. ವಿಟಮಿನ್ ಸಿ ಫೇಸ್ ವಾಶ್ ಮಾಮಾ ಅರ್ತ್ ಅವ್ರದ್ದು ಯೂಸ್ ಮಾಡಿ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಟವಲಿಂದ ಟ್ಯಾಪ್ ಡ್ರೈ ಮಾಡಿಬಿಟ್ಟು ನಾನು ವಿಟಮಿನ್ ಸಿ ಟೋನರ್ ಮಾಮಾ ಅರ್ತ್ ಅವ್ರದ್ದೇ ಇದೇ ರೇಂಜಲ್ಲಿದೆ. ಅದೇ ರೇಂಜಿನ ಪ್ರಾಡಕ್ಟ್ಸ್ನ ನಾವು ಯೂಸ್ ಮಾಡೋದ್ರಿಂದ ನಮಗೆ ಬೆಟರ್ ಎಫೆಕ್ಟ್ ಸಿಗುತ್ತೆ. ಈ ವಿಟಮಿನ್ ಸಿ ಟೋನರ್ ಮತ್ತು ಫೇಸ್ ವಾಶಲ್ಲಿ ವಿಟಮಿನ್ ಸಿ ಮತ್ತು ಕುಕುಂಬರ್ ಇದೆ. ಸ್ಕಿನ್ಗೆ ತುಂಬಾ ಸೂದಿಂಗು. ಇದು ನಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ರಿಜುವಿನೇಟ್ ಮಾಡುತ್ತೆ, ಹಾಗೆಯೇ ಪೋರ್ಸ್ನು ಕೂಡ ಟೈಟನ್ ಮಾಡುತ್ತೆ. ಈ ಟೋನರ್ನ ನಾನು ಒಂದು ಕಾಟನ್ ಪ್ಯಾಡ್ ಮೇಲೆ ಹಾಕ್ಕೊಂಡು ಒಂದು 4-5 ಡ್ರಾಪ್ಸು ಈಗ ನಾನು ಎಲ್ಲ ಕಡೆ ವೈಪ್ ಮಾಡಿದ್ದೀನಿ. ಇದಾದಮೇಲೆ ನಾನು ಫೈನಲಾಗಿ ವಿಟಮಿನ್ ಸಿ ಸ್ಲೀಪಿಂಗ್ ಮಾಸ್ಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಈ ವಿಟಮಿನ್ ಸಿ ಸ್ಲೀಪಿಂಗ್ ಮಾಸ್ಕು ತುಂಬ ಕಲರ್ಲೆಸ್ ಅಂದರೆ ಟ್ರಾನ್ಸ್ಪರೆಂಟ್ ಆಗಿದೆ. ಇದನ್ನು ಹಚ್ಚಿದ ಮೇಲೆ ನಾವು ಮತ್ತೆ ವಾಶ್ ಮಾಡೋದು ಬೇಡ, ಹಚ್ಚಿ ಹಾಗೆ ಮಲ್ಕೊಳ್ಳೋದು, ಅದಕ್ಕೆ ಇದಕ್ಕೆ ಸ್ಲೀಪಿಂಗ್ ಮಾಸ್ಕ್ ಅಂತಾರೆ. ಇದು ಹಚ್ಚಿ ಬೆಳಗ್ಗೆ ಎದ್ದರೆ ನಿಮಗೇನೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸ್ಕಿನ್ ತುಂಬ ಹೈಡ್ರೇಟೆಡ್ ಆಗಿರುತ್ತೆ, ಇಲ್ಯುಮಿನೇಟಿಂಗ್ ಕೂಡ ಆಗಿರುತ್ತೆ. ಇದರಲ್ಲಿ ಆಲೋವೆರಾ ಕೂಡ ಇದೆ, ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಇದರಲ್ಲೇ ಸ್ಪ್ಯಾಚುಲಾ ಕೂಡ ಕೊಟ್ಟಿರೋದ್ರಿಂದ ಅಪ್ಲೈ ಮಾಡೋಕ್ಕೆ ತುಂಬಾ ಈಸಿ. ನೀವು ಕೈಯಿಂದ ಕೂಡ ಅಪ್ಲೈ ಮಾಡ್ಬೋದು. ಇದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಿಮಗೆ ನಾನು ಎಲ್ಲಿ ಅಪ್ಲೈ ಮಾಡ್ತಿದ್ದೀನಿ ಅಂತ ಅಷ್ಟು ಗೊತ್ತಾಗ್ತಿಲ್ಲ ವಿಡಿಯೋದಲ್ಲಿ. ಸೊ ನಿಮಗೆ ಮಿರರ್ ನೋಡಿಕೊಂಡು ಅಪ್ಲೈ ಮಾಡೋಕ್ಕೂ ಕನ್ಫ್ಯೂಸ್ ಆದರೆ ಎಲ್ಲೆಲ್ಲಿ ಅಪ್ಲೈ ಮಾಡಿಲ್ಲ ಅಂತ ಕೈ ಯೂಸ್ ಮಾಡ್ಬೋದು. ಈಗ ಮಾಮಾ ಅರ್ತ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಈ ವಿಡಿಯೋಗೆ ಅವ್ರ ಪಾರ್ಟ್ನರ್ ಆಗಿದ್ದಾರೆ. ಸೊ ಫಸ್ಟ್ಗೆ ಥ್ಯಾಂಕ್ಸ್ ಹೇಳ್ಬಿಡೋಣ. ಅದಾದಮೇಲೆ ಇವತ್ತು ನಾನು ವಿಟಮಿನ್ ಸಿ ರೇಂಜಲ್ಲಿರೋ ಪ್ರಾಡಕ್ಟ್ಸು ಹೇಗಿದೆ ಪ್ಯಾಕೇಜಿಂಗ್ ಅಂತೆಲ್ಲ ತೋರಿಸ್ತಿದ್ದೀನಿ. ಇದರಲ್ಲಿ 3 ಸ್ಟೆಪ್ ನೈಟ್ ರಿಜಿಮ್ ವಿಟಮಿನ್ ಸಿ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ, ಹಾಗೆಯೇ ಇದರಲ್ಲಿ ವಿಟಮಿನ್ ಸಿ ಫೇಸ್ ವಾಶು, ಟೋನರು ಮತ್ತು ಸ್ಲೀಪಿಂಗ್ ಮಾಸ್ಕ್, ಇದು 3 ನಾನು ನಿಮಗೆ ಇವತ್ತು ತೋರಿಸಿದ್ದೀನಿ. ಈ ಎಲ್ಲ ಪ್ರಾಡಕ್ಟ್ಸು ನಿಮಗೆ ಮಾಮಾ ಅರ್ತ್ ವೆಬ್ಸೈಟಲ್ಲಿ ಸಿಗುತ್ತೆ, ಅಮೆಝಾನಲ್ಲಿ ಸಿಗುತ್ತೆ, ನೈಕಾದಲ್ಲಿ ಸಿಗುತ್ತೆ. ಎಲ್ಲನೂ 100% ನ್ಯಾಚುರಲ್, ಕೆಮಿಕಲ್ ಫ್ರೀ. ಮಾಮಾ ಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸು ಕ್ರಿಯಲ್ಟಿ ಫ್ರೀ ಅಂತ ಪೀಠಾದವರು ಸರ್ಟಿಫೈ ಕೂಡ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಾಮಾ ಅರ್ತ್ ಇಂಡಿಯನ್ ಬ್ರ್ಯಾಂಡ್, ವೋಕಲ್ ಫಾರ್ ಲೋಕಲ್. ಸೊ ನಾವು ಲೋಕಲ್ ಬ್ರ್ಯಾಂಡ್ಸ್ನ ಸಪೋರ್ಟ್ ಮಾಡಲೇಬೇಕು, ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ನ. ನಿಮಗೆ ಈ ನೈಟ್ ಟೈಮ್ ಸ್ಕಿನ್ ಕೇರ್ ರುಟೀನ್ ಕೂಡ ಟ್ರೈ ಮಾಡಬೇಕು ಅಂತ ಇದ್ದರೆ, ಈ ಪ್ರಾಡಕ್ಟ್ಸ್ನೆಲ್ಲ ಟ್ರೈ ಮಾಡಬೇಕು ಅಂತಿದ್ರೆ ಇದರೆಲ್ಲ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆಯೇ ನೀವು ಈ ಪ್ರಾಡಕ್ಟ್ಸ್ನ mamaearth.in ವೆಬ್ಸೈಟಲ್ಲಿ ತೊಗೊಂಡ್ರೆ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ ಅಪ್ಲೈ ಮಾಡಿ ತೊಗೊಂಡ್ರೆ ನಿಮಗೆ ಅಡಿಷ್ನಲ್ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಬೆಳಗ್ಗೆ ಎದ್ದು ನಿಮಗೆ ನನ್ನ ಸ್ಕಿನ್ ಹೇಗೆ ಕಾಣುತ್ತೆ ಅಂತ ಕೂಡ ತೋರಿಸ್ತಾ ಇದ್ದೀನಿ, ಸೊ ದಟ್ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸು ಅಂತ. ಸೊ ಈಗ ಮಲಗ್ತಾ ಇದ್ದೀವಿ, ನೆಕ್ಸ್ಟ್ ಡೇ ಬೆಳಗ್ಗೆ. ಈಗ ಎದ್ದು ನಾನು ಮುಖ ಕೂಡ ತೊಳ್ಕೊಂಡಿಲ್ಲ, ಜಸ್ಟ್ ತಲೆ ಬಾಚ್ಕೊತಾ ಇದ್ದೀನಿ. ತಲೆ ಬಾಚ್ಕೊಂಡಿದ್ದಾದಮೇಲೆ ನನ್ನ ಸ್ಕಿನ್ನು ನೈಟ್ಗೂ ಮತ್ತು ಡೇಗೂ ಡಿಫ್ರೆನ್ಸ್ ಹೇಗಿದೆ ಹಚ್ಕೊಂಡ ಮೇಲೆ, ಓವರ್ ನೈಟ್ ಸ್ಕಿನ್ನನ್ನು ವಿಟಮಿನ್ ಸಿ ಚೆನ್ನಾಗಿ ಸೋಕ್ ಮಾಡ್ಕೊಂಡಿರುತ್ತೆ, ಹಾಗೆಯೇ ಒಳ್ಳೆ ಗ್ಲೋ ಕೊಡುತ್ತೆ, ಒಳ್ಳೆ ಇಲ್ಯುಮಿನೇಟಿಂಗ್ ಸ್ಕಿನ್ ಥರ ಆಗಿರುತ್ತೆ. ಹಾಗೆ ನಾನು ಈ ಮ್ಯಾಕ್ಸಿ ಡ್ರೆಸ್ಸಸ್ ಬಗ್ಗೆ ಕೂಡ ಕೇಳ್ತಾ ಇದ್ರಿ. ಇದು ಆಫ್ ವೈಟ್ ಮ್ಯಾಕ್ಸಿ ಡ್ರೆಸ್, ಇದು ಎಲ್ಲ ಇದ್ರ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದು ಬೀಟ್ರೂಟ್ ರೆಡ್ ಮ್ಯಾಕ್ಸಿ ಡ್ರೆಸ್. ಇದೆರಡೂ ನಾನು ಮಿಂತ್ರಾದಲ್ಲಿ ರೀಸೆಂಟಾಗಿ ಸೇಲ್ ನಡೀತಿತ್ತಲ್ಲ ಆವಾಗ ತೊಗೊಂಡಿದ್ದು. ಒಳ್ಳೆ ಪ್ರೈಸಿಗೆ ಸಿಕ್ತು. ಇದೆಲ್ಲನೂ 2000 ಅಷ್ಟು ಬೆಲೆ ಬಾಳುವಂಥದ್ದೆಲ್ಲ ನಂಗೆ 600 ರೂಪಾಯಿಗೆ ಸಿಕ್ತು. ಸೊ ಸೇಲ್ ಇದ್ದಾಗ ತೊಗೊಂಡಷ್ಟು ಒಳ್ಳೆಯದು. ಸೊ ಈಗ ಫೈನಲಿ ನನ್ನ ಸ್ಕಿನ್ನನ್ನು ನೀವು ನೋಡ್ಬೋದು ಎಷ್ಟು ಗ್ಲೋಯಿಂಗ್ ಆಗಿದೆ ಅಂತ.
ಬೆಳಗ್ಗೆ ಎದ್ದ ತಕ್ಷಣ ಮುಖ ಎಷ್ಟು ಗ್ಲೋಯಿಂಗ್ ಆಗಿದ್ದರೆ ನಮಗೇನೆ ಎಷ್ಟು ಫ್ರೆಶ್ ಅನಿಸುತ್ತೆ ನೋಡಿ. ಸೊ ಇಂಟ್ರೆಸ್ಟ್ ಇದ್ದವರು ಕೆಳಗಡೆ ನಾನು ಲಿಂಕ್ಸ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಚೆಕ್ಔಟ್ ಮಾಡ್ಬೋದು. ಫೈನಲಿ ಇವತ್ತಿನ ಸ್ಪೆಷಲ್ ರೆಸಿಪಿ ಒಂದನ್ನು ಶೇರ್ ಮಾಡಬೇಕು. ಇವತ್ತು ನಾನು ಡಿಫ್ರೆಂಟಾಗಿರೋ ಎಗ್ ಕರಿನ ಮಾಡ್ತಾಯಿದ್ದೀನಿ. ಇದು ಕಾಯಿ ಯೂಸ್ ಮಾಡ್ದಲೇ ಮಾಡ್ತಿರೋವಂಥದ್ದು, ಡಿಫ್ರೆಂಟಾಗಿದೆ, ಟ್ರೈ ಮಾಡಲೇಬೇಕು. ಚಪಾತಿ ಜೊತೆ, ಪರೋಟ ಜೊತೆ, ರೈಸ್ ಜೊತೆಗೆ ಎಲ್ಲದ್ರ ಜೊತೆ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಈರುಳ್ಳಿ ಚೆನ್ನಾಗಿ ಡಾರ್ಕ್ ಬ್ರೌನ್ ಆಗೋವರೆಗೂ ನಾನು ಫ್ರೈ ಮಾಡ್ತಿದ್ದೀನಿ. ಅದಕ್ಕೆ ಈರುಳ್ಳಿ ಬೇಗ ಕ್ಯಾರಮಲೈಸ್ ಆಗಲಿ, ಬೇಗ ಕಲರ್ ಚೇಂಜ್ ಆಗಲಿ, ಸಾಫ್ಟ್ ಆಗಲಿ ಅಂತ ನಾನು ಉಪ್ಪನ್ನ ಈಗಲೇ ಹಾಕ್ತಾಯಿದ್ದೀನಿ. ಸೊ ನಾವು ನೆಕ್ಸ್ಟ್ ಉಪ್ಪನ್ನ ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಹಾಕಬೇಕಾಗುತ್ತೆ, ಯಾಕಂದರೆ ಈಗಲೂ ಕೂಡ ಉಪ್ಪನ್ನ ಹಾಕಿರ್ತೀವಲ್ಲ ಅದಕ್ಕೆ. ಈಗ ನಾನು ಸ್ಲೋ ಆಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಫುಲ್ ಫ್ಲೇಮ್ ಇಟ್ಕೊಂಡ್ರೆ ಒಂದೊಂದು ಸಲ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಫುಲ್ ಫ್ಲೇಮ್ ಇಟ್ಟರೆ ನೀವು ಕಂಟಿನ್ಯೂಸ್ಲಿ ಸ್ಟರ್ ಮಾಡ್ತಾನೆ ಇರಬೇಕು. ಈಗ ನಾನು ಇದಕ್ಕೆ ಹಾಕುವಂಥ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಜೊತೆಗೆ ಒಂದು 3 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ನೀವು ಇದ್ರ ಬದಲು ಫುಲ್ ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕ್ಬೋದು. ಒಂದು 2 ಇಂಚ್ ಶುಂಠಿ ಮತ್ತು ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ. ಸ್ವಲ್ಪ ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡ್ಕೊಳ್ಳೋದು, ಅದರಲ್ಲಿ ನಾನು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕಿರ್ತೀನಿ. ಈಗ ನಾನು 6 ಮೊಟ್ಟೆನ ಬಾಯ್ಲ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ, ಅದರ ಸಿಪ್ಪೆ ಎಲ್ಲ ತೆಗೆದಿಟ್ಕೋತೀನಿ ನೆಕ್ಸ್ಟ್ ಇದಕ್ಕೆ ಆ್ಯಡ್ ಮಾಡೋದಕ್ಕೆ. ಈಗ ಈರುಳ್ಳಿ ಕಲರು ಪರ್ಫೆಕ್ಟಾಗಿ ಆಗಿದೆ, ಇನ್ನೂ ಡಾರ್ಕ್ ಆಗೋದು ಬೇಡ, ಈ ಬ್ರೌನ್ ಕಲರ್ ಬಂದರೆ ಸಾಕು. ಇದನ್ನು ನಾನು ಅದೇ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಈ ಎಲ್ಲದ್ರ ಜೊತೆಗೆ ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಹಾಕಿ ನಾನು ಪೇಸ್ಟ್ ಮಾಡ್ಕೋತೀನಿ. ಅದೇನೇನು ಅಂತ ನಿಮಗೆ ತೋರಿಸ್ತೀನಿ. ಒಂದೇ ಒಂದು ಸ್ಪೂನಷ್ಟು ಬಡೆ ಸೊಪ್ಪು ಹಾಕ್ತಾಯಿದ್ದೀನಿ. ಬಡೆ ಸೊಪ್ಪಿಂದ ಒಂಥರ ಡಿಫ್ರೆಂಟ್ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ, ಹಾಗೆ ಡೈಜೆಷನಿಗೆ ಕೂಡ ತುಂಬ ಒಳ್ಳೆಯದು. ಈಗ ನಾನು ಒಂದು ಅರ್ಧದಿಂದ 3/4 ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಹಾಕ್ಬೋದು. ಖಾರಕ್ಕೆಲ್ಲ, ಇದು ಕಲರಿಗೆ ಮಾತ್ರ, ಖಾರ ಅಷ್ಟೊಂದು ಇರೋದಿಲ್ಲ. ಸ್ವಲ್ಪ 1-1.5 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆಯೇ ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಜೀರಿಗೆ ಪೌಡರ್ ಎಲ್ಲನೂ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಿದ್ದೀನಿ. ಗರಂ ಮಸಾಲ ಕೂಡ ಅಷ್ಟೇ. ಅರಿಶಿನದ ಪುಡಿ ಒಂದು 1/4 ಚಮಚದಷ್ಟು. ಇದೆಲ್ಲದೂ ಹಾಕಿದ್ಮೇಲೆ ನಾನು ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ಇದು ನಾವು ಟೊಮ್ಯಾಟೊ ಯೂಸ್ ಮಾಡ್ತಿಲ್ಲ ಇದಕ್ಕೆ, ಸೊ ಹುಣಸೆ ಹಣ್ಣಿಂದನೇ ಹುಳಿ ಬರೋದು. ಸೊ ಇದನ್ನೆಲ್ಲ ನಾನು ಒಂದು ಸ್ವಲ್ಪ ನೀರು ಹಾಕಿ ಗಟ್ಟಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ಫ್ರೈ ಮಾಡ್ಕೊಂಡು ಉಳಿದಿರುತ್ತಲ್ಲ ಎಣ್ಣೆ, ಈರುಳ್ಳಿ ಫ್ರೈ ಮಾಡಿದ್ಮೇಲೆ ಅದೇ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ ಮತ್ತೆ. ಇದರಲ್ಲಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾವು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಈಗ ನೀವು ಇದು ಕುಕ್ ಆಗ್ತಾ ಇದ್ದಂಗೆ ಥಿಕ್ನೆಸ್ ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೋಬೋದು. ಈ ಸ್ಟೇಜಲ್ಲಿ ನಿಮಗೆ ಉಪ್ಪು ಕೂಡ ಕಡಿಮೆ ಅನಿಸಿದ್ರೆ ಸ್ವಲ್ಪ ಹಾಕಿ ಅಡ್ಜಸ್ಟ್ ಮಾಡ್ಕೋಬೋದು. ಸೈಡಲ್ಲಿ ನಾನು ಮೊಟ್ಟೆ ಕೂಡ ಎಲ್ಲನೂ ಸಿಪ್ಪೆ ಸುಲಿದು ಹಾಫ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಗ್ರೇವಿ ಚೆನ್ನಾಗಿ ಥಿಕ್ಕಾಗಿ ಕಲರ್ ಡಾರ್ಕ್ ಆಗುತ್ತೆ, ಅಲ್ಲಿವರೆಗೂ ಕುಕ್ ಮಾಡಬೇಕು. ಮುಚ್ಚಿಟ್ಬಿಟ್ಟು ಕುಕ್ ಮಾಡ್ತಿದ್ದೀನಿ, ಎಣ್ಣೆ ಎಲ್ಲ ಮೇಲೆ ತೇಲ್ ಬರಲಿ ಅಂತ. ನೋಡ್ತಿರ್ಬೋದು ನೀವು, ಪರ್ಫೆಕ್ಟಾಗಿ ಗ್ರೇವಿ ಕುಕ್ ಆಗಿದೆ, ಎಣ್ಣೆ ಎಲ್ಲ ಮೇಲೆ ತೇಲ್ ಬಂದಿದೆ. ಒಂದು ಸಲ ಫೈನಲಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಇದಕ್ಕೆ ಈಗ ಮೊಟ್ಟೆ ಹಾಕಬೇಕು. ನೀವು ಡೈರೆಕ್ಟಾಗಿ ಬಾಯ್ಲ್ ಮಾಡಿರೋ ಮೊಟ್ಟೆನ ಅರ್ಧ ಕಟ್ ಮಾಡಿ ಹಾಕ್ಬೋದು, ಫುಲ್ ಮೊಟ್ಟೆ ಕೂಡ ಹಾಕ್ಬೋದು ಸ್ಲಿಟ್ ಮಾಡಿಬಿಟ್ಟು. ಇದರಲ್ಲಿರೋ ಎಲ್ಲ ಫ್ಲೇವರ್ಸ್ನೂ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ನಾನು 1 ಟೀ ಸ್ಪೂನಷ್ಟು ಟೊಮ್ಯಾಟೊ ಕೆಚಪ್ನ ಹಾಕ್ತಿದ್ದೀನಿ. ಇದರಿಂದ ಡಿಫ್ರೆಂಟೇ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಟೊಮ್ಯಾಟೊ ಫ್ಲೇವರು, ಸ್ವಲ್ಪ ಸ್ವೀಟ್ನೆಸ್ಸು, ಹಾಗೆ ಸ್ವಲ್ಪ ಸ್ಪೈಸಿನೆಸ್ಸು ಎಲ್ಲನೂ ಇರುತ್ತೆ ಕೆಚಪ್ಪಲ್ಲಿ. ಸೊ ಇದನ್ನು ಹಾಕಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನಾನು ಕಟ್ ಮಾಡಿರೋ ಎಗ್ಸ್ನ ಫ್ರೈ ಮಾಡ್ಕೊತಿದ್ದೀನಿ. ಇದು ಆಪ್ಷನಲ್ಲು, ನಾನು ಆಗಲೇ ಹೇಳಿದಾಗೆ ಡೈರೆಕ್ಟಾಗೂ ಕೂಡ ಹಾಕ್ಬೋದು. ನಾನು ಸ್ವಲ್ಪ ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್ನ ಸ್ಪ್ರಿಂಕಲ್ ಮಾಡಿಬಿಟ್ಟು ಲೈಟಾಗಿ ಕೋಟ್ ಆಗೋವರೆಗೂ, ಹಾಗೆ ಸ್ಕಿನ್ ಎಲ್ಲ ಲೈಟಾಗಿ ಕ್ರಿಸ್ಪಿ ಆಗೋವರೆಗೂ ಮಾಡ್ತಿದ್ದೀನಿ. ತುಂಬ ಜಾಸ್ತಿ ಮಾಡೋಕ್ಕೆ ಹೋಗ್ತಿಲ್ಲ, ಆವಾಗ ಸ್ಕಿನ್ ಹಾರ್ಡ್ ಆಗಿಬಿಡುತ್ತೆ, ತಿನ್ನೋಕ್ಕಾಗೋದಿಲ್ಲ. ಸ್ಕಿನ್ ಸಾಫ್ಟಾಗೇ ಇರಲಿ, ಸ್ವಲ್ಪ ಲೈಟ್ ರೋಸ್ಟ್ ಆಗಿ ಕಲರ್ ಚೆನ್ನಾಗಿ ಬರಲಿ ಅಂತ ಅಷ್ಟೇ. ಇದಕ್ಕೆ ನಾನು 1 ಸೈಡ್ ಸಾಲ್ಟು ಮತ್ತು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ನಾನು ಹೇಳ್ದಾಗೆ ಕಲರ್ಗೋಸ್ಕರ ಹಾಕಿ, ಮತ್ತು ಇದು ಸ್ವಲ್ಪ ಕುಕ್ ಆದಮೇಲೆ ಟರ್ನ್ ಮಾಡಿ ಇನ್ನೊಂದು ಸೈಡ್ ಕೂಡ ನಾನು ಸ್ವಲ್ಪ ಸಾಲ್ಟ್ ಹಾಕಿ ಸ್ವಲ್ಪ ಸಾಟೆ ಮಾಡ್ತಿದ್ದೀನಿ ಅಷ್ಟೇ. 1-2 ನಿಮಿಷ ಮಾಡಿದ್ರೆ ಸಾಕು ಎರಡೂ ಸೈಡು. ನೀವು ನೋಡ್ತಿರ್ಬೋದು ಕಲರ್ ತುಂಬ ಚೆನ್ನಾಗಿ ಬರ್ತಾಯಿದೆ.
ಈಗ ಪರ್ಫೆಕ್ಟಾಗಿ ಆಗಿದೆ ಎಗ್ಸು. ಇದನ್ನು ನಾನು ಗ್ರೇವಿಗೆ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಿದ್ದೀನಿ. ತುಂಬ ಲೈಟ್ ಹ್ಯಾಂಡೆಡಾಗಿ ಮಿಕ್ಸ್ ಮಾಡ್ತಿದ್ದೀನಿ. ನಾವು ಇದನ್ನು ಚಪಾತಿ ಜೊತೆ ತಿಂತಿರೋದ್ರಿಂದ ನಾನು ಥಿಕ್ ಇಟ್ಕೊಂಡಿದ್ದೀನಿ. ನೀವು ಗೀ ರೈಸ್ ಮತ್ತು ರೈಸಿಗೆ ತಿನ್ನಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಗ್ರೇವಿನ ಥಿನ್ ಮಾಡ್ಕೋಬೋದು. ಈಗ ಫೈನಲಿ ರೆಡಿಯಾಗಿದೆ. ಇದಕ್ಕೆ ನಾನು ಚಪಾತಿ ಎಲ್ಲ ಮಾಡಿ ಊಟ ಬಡಿಸ್ತಾ ಇದ್ದೀನಿ. ಸೊ ಇವತ್ತಿನ ಈ ರೆಸಿಪಿ ಅಂತೂ ನೀವು ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು. ಎಲ್ರಿಗೂ ಇಷ್ಟ ಆಗುತ್ತೆ ಮನೇಲಿ. ನಮ್ಮ ಮನೇಲಂತೂ ಕಾರ್ತಿಕಿಗೆ ತುಂಬಾ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು. ಸೊ ಇದು ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸೋದನ್ನು ಮರಿಬೇಡಿ. ಹಾಗೆಯೇ ನಮ್ಮ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.